ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಒಂದು ಒಳ್ಳೆ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಿಲ್ಕ್ ಬ್ರೆಡ್ ರೆಸಿಪಿನೇ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಡಿಫ್ರೆಂಟ್ ಆಗಿ ಒಂದು ಟೇಸ್ಟ್ ಕೊಡುತ್ತೆ. ನೋಡೋದಕ್ಕೂ ತುಂಬಾ ರಿಚ್ ಆಗಿರುತ್ತೆ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈಸಿಯಾಗಿ ಸಿಂಪಲ್ ಆಗಿ ಮಾಡಿ ತೆಗಿಬಹುದು. ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಇವಾಗಲೂ ಮಕ್ಕಳಿಗೆ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂದು ನೋಡೋಣ ಬನ್ನಿ ಹೇಗೆ ಮಾಡೋದು, ಏನೇನೆಲ್ಲ ಬೇಕು. ಇಲ್ಲಿ ನಾನು ಸ್ಲೈಸ್ ಬ್ರೆಡ್ ತಗೊಂಡಿದ್ದೀನಿ. ಅದರಲ್ಲಿ 4 ಪೀಸ್ ಬ್ರೆಡ್ ಪೀಸ್ ನಾನು ತಗೊಂಡಿದ್ದೀನಿ. 2 ಪೀಸ್ ಆಗಿ ಅದನ್ನ ಸೈಡಿಂದ ಮಾತ್ರ ನಾನು ಕಟ್ ಮಾಡಿ ತಗೊಳ್ತೀನಿ. ಈ ರೀತಿ ನಾನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಇಟ್ಟಿ ಮಾಡ್ಕೋಬಹುದು. ಸೈಡಿಂದ ಕಟ್ ಮಾಡ್ಕೊಂಡೆ ಸ್ವಲ್ಪ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಎರಡು ಕೂಡ ನಾನು ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಈಗ ಇದೆರಡು ಸೈಡಿಗೆ ನಾನು ತೆಗೆದಿಟ್ಕೊಳ್ತೀನಿ. ಇಲ್ಲಿ ಒಂದು ಗಾಜಿನ ಗ್ಲಾಸ್ ನಾನು ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಸಾಕು. ಜಾಸ್ತಿ ಹಾಕೊಂಡ್ರೆ ತುಂಬಾ ಸ್ವೀಟ್ ಅನ್ಸುತ್ತೆ, ತಿನ್ನೋದಕ್ಕೆ ಚೆನ್ನಾಗಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ. ಸಕ್ಕರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನಮಗೆ ಸಾಕಾಗುತ್ತೆ. ಒಂದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಪೀಸ್ ಬಟರ್ ಹಾಕೊಂಡಿದ್ದೀನಿ. ಆ ಬಟರ್ ಪೀಸ್ ಕರಗೋ ತನಕ ಅದನ್ನ ಸ್ವಲ್ಪ, ಈಗ ಬಟರ್ ಚೆನ್ನಾಗಿ ಕರಗಿದೆ. ಈಗ ಕಟ್ ಮಾಡಿ ಇಟ್ಟಿದ್ದು ಬ್ರೆಡ್ ಪೀಸ್ಗಳನ್ನ 4 ಪೀಸ್ಗಳನ್ನ ನಾನು 2 ಸೈಡ್ ಬೇಕಾದ್ರೆ ಫ್ರೈ ನಾನು ಒಂದೇ ಸೈಡ್ ಮಾಡ್ತಾ ಇದ್ದೀನಿ. ಅದರ ಮೇಲೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಅದನ್ನ ಕಟ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಬಟರ್, ಕಸ್ಟರ್ಡ್ ಪೌಡರ್, ಲಿಕ್ವಿಡ್ ಹಾಕೋದು, ಹಾಲು ಇದೆಲ್ಲ ಮಿಕ್ಸ್ ಆದಾಗ ನಮಗೆ ತುಂಬಾ ಒಂದೊಂದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಒಂದು ಗ್ಲಾಸ್ ಫುಲ್ ಗಾಜಿನ ಗ್ಲಾಸ್ ಅಲ್ಲಿ ನಾನು ಹಾಲು ಹಾಕೊಂಡಿದ್ದೀನಿ. ಇದೇ ಗ್ಲಾಸ್ ಮೆಜರ್ಗೆ ನಾನು 1 ಗ್ಲಾಸ್ ಹಾಲು ಹಾಕೊಂಡೆ. ಈಗ ನಾನು ಶುಗರ್ ಮತ್ತೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಅದು ಕೂಡ ಮಿಕ್ಸ್ ಮಾಡಿ ನಾನು ಹಾಕೊಂಡೆ. ಸ್ವಲ್ಪ ಚೆನ್ನಾಗಿ ನಮಗೆ ಬಾಯ್ಲ್ ಆಗಿ ಸಿಗುತ್ತೆ. ಮೇಲೆ ಸ್ವಲ್ಪ ಪಿಸ್ತಾ ಚೂರು ಆಗ್ಲಿ, ಬಾದಾಮಿ ಚೂರು ಸ್ವಲ್ಪ ಮೇಲ್ಗಡೆ ಉದಿಸ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಕೂಡ ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ನಾನು. ಪ್ಲೇಟಿಗೆ ಅದನ್ನ ನಾವು ಹಾಕೋಬೇಕಲ್ಲ, ಹಾಗಾಗಿ ಅದನ್ನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಮಿಲ್ಕ್ ಬ್ರೆಡ್ ರೆಸಿಪಿ ರೆಡಿ ಆಗಿದೆ. ನಾನು ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ರೆಸಿಪಿ ರೆಡಿ. ಅದನ್ನ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಆಗಿ. ಖಂಡಿತ ಇದನ್ನ ನೀವು ಮಾಡಿ ತಿನ್ನೋಡಿ. ಹಾಗೆ ಮಕ್ಕಳಿಗೂ ಕೂಡ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಮೆಥಡಲ್ಲಿ ಮಾಡಿದ್ರೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅದರ ಮೇಲೆ ನಾನು ಉಳಿದಿದ್ದಂತ ಚೂರುಗಳನ್ನ ಮತ್ತೆ ಅದರ ಮೇಲೆ ಸ್ವಲ್ಪ ನೋಡೋದಕ್ಕೆ ಹಾಗೆ ರಿಚ್ ಆಗಿ ಕಾಣಲಿ ಅಂತ ತುರಿಸ್ಕೊಂಡೆ. ಇದೇ ರೀತಿ ಟ್ರೈ ಮಾಡಿ ತಿನ್ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬ ಧನ್ಯವಾದ.